ಮದ್ವೆ ನಿಂತಾಗಿಂದ ಸುಶಾಂತ್ ನನ್ನ ನಂಬಿದ್ದು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ನೀವ್ ನನ್ನ ನಂಬಿ ನನ್ ಬೆನ್ ಹಿಂದೆ ನಿಂತು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದು ನಂಗ್ ಸಂತೋಷ ಆಗಿದೆ. ನನ್ಗೋಸ್ಕರ ನೀವೆಷ್ಟೆಲ್ಲ ಶ್ರಮ ತಗೊಂಡಿದ್ದೀರಾ. ನನ್ ಜೊತೆಲಿ ಹುಟ್ಟಿರೋರು ಈ ರೀತಿ ಮಾಡ್ತಿರ್ಲಿಲ್ಲ. ಇಟ್ಸ್ ಓಕೆ. ಓಕೆ ಅಲ್ಲ ಅರ್ಚನಾ, ನನ್ ಒಂದ್ಸಾರಿ ನಿಮ್ಮ ಕೃತಜ್ಞತೆ ಹೇಳ್ಬೇಕು. ಇಲ್ಲ ಆ ಕಷ್ಟಕ್ಕೆ ಬೆಲೆ ಇರಲ್ಲ. ಸುಶಾಂತ್ನ ಬಿಟ್ರೆ ಈ ಮನೇಲಿ ಯಾರೂ ನನ್ನ ನಂಬಿರ್ಲಿಲ್ಲ. ನೀವ್ ಈ ಮನೆಗೆ ಸೇರಿದವ್ರೇ ಅಲ್ಲ, ಆದ್ರೂ ನೀವ್ ನನ್ನ ನಂಬಿದ್ರಿ. ಒಂದೇ ಮನೆಯವ್ರ ತರ ಇದೀವಿ, ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತಿದೀವಿ. ಅಂಥದ್ರಲ್ಲಿ ನಿಮ್ಗೇನಾದ್ರೂ ತೊಂದ್ರೆ ಅಂತಿದ್ದಾಗ ನಿಮಗೆ ಬೆಂಬಲವಾಗಿ ನಿಲ್ಬೇಕು ಅನಿಸ್ತು. ನಾನು ಒಬ್ಳು ಹೆಣ್ಣಲ್ವ ಮಾತ್ರ, ಅದಕ್ಕೆ. ನಿಮ್ ಸಮಸ್ಯೆಗೆ ನಾನೇ ಬೆನ್ನೆಲುಬಾಗಿರ್ತೀನಿ. ಇದೇ ಖುಷಿಯಾಗೋ ವಿಷಯ. ಅಕಸ್ಮಾತ್ ಆಗಿ ನೀವಿಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ನನ್ ಮನೆ ಬಿಟ್ಟು ಹೊರಟೋಗ್ಬೇಕಾಗಿತ್ತು. ಈ ಮನೆ ಬಿಟ್ಟು ಹೋಗೋ ಹೊತ್ತಿಗೆ ಈ ಮಂತ್ರ ನುಸ್ರು ಈ ದೇಹ ಬಿಟ್ಟೆ ಹೊರಟೋಗ್ತಿತ್ತು. ಅಯ್ಯೋ, ಇಷ್ಟೆಲ್ಲ ದೊಡ್ಡ ಮಾತು ಯಾಕೆ ಆಡ್ತೀರಾ? ಎಲ್ಲ ಸರಿ ಹೋಯ್ತಲ್ಲ, ಬಿಡಿ, ರಿಲ್ಯಾಕ್ಸ್. ಥ್ಯಾಂಕ್ ಯು ಅರ್ಚನಾ. ಇಟ್ಸ್ ಓಕೆ. ಈಗ ನಾನು ನಿನ್ ದಾರಿಲೇ ಬಂದು ಟ್ರ್ಯಾಪ್ ಮಾಡ್ತಾ ಇದ್ದೀನಿ ಮಂತ್ರ. ಇದಿನ್ನೂ ಫಸ್ಟ್ ಸ್ಟೆಪ್ಪು. ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಬಾಯ್, ನಾನು ಬರ್ತೀನಿ. ಟೇಕ್ ಕೇರ್. ಆಯ್ತು. ಆ ರಮೇಶ್ ನಂಬರ್ನ ಟ್ರೇಸ್ ಮಾಡುವಾಗ ನಂಬರ್ ಆಕ್ಟಿವ್ ಇಲ್ಲ ಸರ್. ಆ ಘಟನೆ ನಡೆಯೋಕ್ಕಿಂತ ಮುಂಚೆ ನಡೆದ್ಮೇಲೆ ಆ ನಂಬರ್ಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾನೆ ಇದ್ದಾರೆ ಸರ್. ಯಾರ ನಂಬರ್ ಮಾಡ್ತಿದ್ದಾನೆ? ಅದು VIP ನಂಬರ್ ಸರ್. ಹೆಸರು ರೋಷನ್ ಅಂತ ಸರ್. ರೋಷನ್? ಶಾಂತಿ ಮತ್ತೆ ರೋಷನ್ ಮೇಲೆ ಒಂದು ಕೇಸ್ ಫೈಲ್ ಆಗಿತ್ತು ಸರ್. ಈಗ ಕೇಸು ಕ್ಲೋಸ್ ಆಗ್ಬಿಟ್ಟಿದೆ ಸರ್. ಓ, ಇಂಟ್ರೆಸ್ಟಿಂಗ್. ಈ ಶಾಂತಿ ಕೇಸಲ್ಲಿ ರೋಷನ್ ಹೆಂಗ್ ಲಿಂಕ್ ಆದ? ಯಾರಿಗೆ ಬೇಕಾದ್ರೂ ಫೋನ್ ಮಾಡಿ, ಯಾವ ಸ್ಟೇಷನ್ ಬೇಕಾದ್ರೂ ಹೋಗಿ ಕಂಪ್ಲೇಂಟ್ ಕೊಡಿ. ನೀವು ಸ್ಟೇಷನ್ ಕಾಲಿಡಕ್ಕೂ ಮುಂಚೆ ನನಗೆ ಕಾಲ್ ಬರುತ್ತೆ. ನನ್ನ ಮಗನ 11 ದಿವಸ ಕಾರ್ಯ ಮಾಡುವುದಕ್ಕಿಂತ ಮುಂಚೆ ಆ ಶಾಂತಿ ಜೀವ ಹಾರ್ ಹೋಗ್ಬೇಕು. ಸರಿ, ಈಗ ತುಂಬಾ ಲೇಟ್ ಆಗಿದೆ. ರೋಷನ್ ನಾವೀಗ ಸದ್ಯಕ್ಕೆ ಟಚ್ ಮಾಡೋದು ಬೇಡ. ರೋಷನ್ ನಾವು ಮೀಟ್ ಮಾಡೋ ವಿಷಯ ಸೀಕ್ರೆಟ್ ಆಗಿರ್ಲಿ. ಸರಿ, ನಾನು ಬರ್ತೀನಿ. ಹಲೋ ಸರ್, ಶಾಂತಿಯವ್ರ ಕೊಲೆ ಕೇಸಲ್ಲಿ ನಿಮ್ಮ ಹೆಸರೇ ಮುಖ್ಯವಾಗಿದೆ ಸರ್. ಅವರಿಂದ ಸ್ವಲ್ಪ ಹುಷಾರಾಗಿರಿ ಸರ್. ಏನು ಶಾಂತಿ ಕೊಲೆ ಕೇಸ? ನನ್ನ ಹೆಸರ? ಯಾರೋ ರಮೇಶ್ ಅನ್ನೋನು ನಿಮ್ಗೆ ಅವತ್ತು ಫೋನ್ ಮಾಡಿದ್ನಂತೆ. ನೀವು ನಿಮ್ಮ ಲಾಯರ್ ಹತ್ರ ಒಂದ್ಸಲ ಮಾತಾಡ್ಕೊಳ್ಳಿ ಸರ್. ಹೊಸ ಸಾಹೇಬರು ಬೇರೆ ತುಂಬ ಸ್ಟ್ರಿಕ್ಟು. ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಿ ಸರ್. ಯಾಕ್ರಿ, ಯಾಕೆ ಈ ಥರ ಕೆಲಸ ಮಾಡ್ತಿದ್ದೀರಾ? ಸರ್ಕಾರ ತಾನೇ ನಿಮಗೆ ಸಂಬಳ ಕೊಡ್ತಿರೋದು. ಅವನು ಯಾರಿಗೋ ಗುಲಾಮ ಆಗಿದಿರಲ್ರಿ. ಇದೇನೇನ್ರಿ ನೀವು ಡ್ಯೂಟಿಗೆ ಜಾಯ್ನ್ ಆಗೋವಾಗ ಮಾಡಿರೋ ಪ್ರಮಾಣ ವಚನ?